PCOD ಇರುವಂತಹ ಮಹಿಳೆಯರ ಓವರೀಸ್ ಅಲ್ಲಿ ಜಾಸ್ತಿ ನಂಬರ್ ಆಫ್ ಫಾಲಿಕಲ್ಸ್ ನಿಮಗೆ ಕಾಣಿಸಬಹುದು, ಕೆಲವೊಮ್ಮೆ 10ರಿಂದ 12 ಕೂಡ ಇರಬಹುದು. ಇದು ನಿಮಗೆ ಸಿಸ್ಟ್ ಆಗಿ ಬದಲಾವಣೆ ಆಗಿರಬಹುದು. ಸಿಸ್ಟ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಪೌಚ್ ಆಫ್ ವಾಟರ್ ಅಂತಾನೆ ಹೇಳ್ಬೋದು. ನಿಮಗೆ ಸಮ್ಟೈಮ್ಸ್ ಬ್ಲಡ್ ಕೂಡ ಇರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಮಹಿಳೆಯರ ಅಂಡಾಣು ಬಿಡುಗಡೆ ಆಗದೇನೆ ನೀರ್ಗುಳ್ಳೆಯಾಗಿ ಕನ್ವರ್ಟ್ ಆಗ್ತಾ ಇರುವಂತಹ ಕಾರಣದಿಂದ ಪ್ರೆಗ್ನೆನ್ಸಿ ಡಿಲೇ ಆಗ್ತಾ ಇರುತ್ತೆ. ಇದಕ್ಕೆ ಹಲವಾರು ಬಗೆಯ ಟ್ರೀಟ್ಮೆಂಟ್ ಗಳನ್ನ, ಹಾರ್ಮೋನಲ್ ಪಿಲ್ಸ್ ಗಳನ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಗೈನಕಾಲಜಿಸ್ಟ್. ಸೊ ಅದನ್ನ ತಗೊಂಡ್ರು ಯಾವುದೇ ರೀತಿ ಇಲ್ಲಿ ಅವರಿಗೆ ಬೆನಿಫಿಟ್ಸ್ ಅನ್ನೋದು ಸಿಗಲ್ಲ. ಸೊ ಮಹಿಳೆಯರಿಗೆ 5 ವರ್ಷ 6 ವರ್ಷ ಸತತವಾಗಿ ವರ್ಷ ಕಳೀತಾ ಇದ್ರು ಪ್ರೆಗ್ನೆನ್ಸಿ ಅನ್ನೋದು ಆಗೋದಿಲ್ಲ. ಬಿಕಾಸ್ ಅವರ ಅಂಡಾಣುವ ಗುಣಮಟ್ಟ ಚೆನ್ನಾಗಿರೋದಿಲ್ಲ, ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ. ಓವ್ಯುಲೇಷನ್ ಆಗಬೇಕಾಗಿರುವಂತಹ ಅಂಡಾಣು ಎಲ್ಲ ನೀರ್ಗುಳ್ಳೆಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇಂಥದ್ದೇ ಸಮಸ್ಯೆಗಳನ್ನ ನಮ್ಮ ಹತ್ರ ಸಾವಿರಾರು ಜನ ಕ್ಲೈಂಟ್ಸ್ ಗಳು ಫೇಸ್ ಮಾಡ್ತಾ ಇರ್ತಾರೆ. ಫೈನಲಿ ನಾವು ಕೊಡುವಂತಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಯಟ್ ಟಿಪ್ಸ್ ಅನ್ನ ಫಾಲೋ ಮಾಡಿ ಅದ್ರ ಜೊತೆಗೆ ಕೊಡುವಂತಹ ಮನೆಮದ್ದು ಈಸ್ ನಥಿಂಗ್ ಬಟ್ ಅ ಕಾಂಬಿನೇಷನ್ ಆಫ್ ಹರ್ಬ್ಸ್ ಅಂತಾನೆ ಹೇಳ್ಬೋದು, ಆಯುರ್ವೇದಿಕ್ ಹರ್ಬ್ಸ್ ಅಂತಾನೆ ಹೇಳ್ಬೋದು. ಅದನ್ನ ಅವರು ಸೇವನೆ ಮಾಡಿ ಈ ಒಂದು ನೀರುಗೊಳ್ಳೆ ಆಗುವಂತಹ ಒಂದು ಸಮಸ್ಯೆಯಿಂದ ಹೊರಬಂದು ಅವರ ಎಗ್ ಕ್ವಾಲಿಟಿಯನ್ನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡಿಕೊಂಡು ವಿತೌಟ್ ಇಂಜೆಕ್ಷನ್ಸ್, ಮಾತ್ರೆಗಳನ್ನ ತಗೊಳ್ಳದೆ IVF ಅನ್ನ ಮಾಡಿಸ್ಕೊಂಡೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರುವಂತಹ ಸಾವಿರಾರು ಟೆಸ್ಟಿಮೋನಿಯಲ್ಸ್, 10 20 100 ಸಾವಿರಾರು ಟೆಸ್ಟಿಮೋನಿಯಲ್ಸ್ ನಮ್ಮ ಹತ್ರ ಇದೆ. ಸೊ PCOD ನಿಮಗೂ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ನಾವು ಕೊಡುವಂತಹ ಸಲಹೆಗಳನ್ನ, ಮನೆಮದ್ದನ್ನ, ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಳ್ತಾ ನಿಮ್ಮ ಹಲವಾರು ವರ್ಷಗಳಿಂದ ಕಾಣ್ತಾ ಇರುವಂತಹ ಕನಸನ್ನ ನನಸು ಮಾಡ್ಕೊಳ್ಬಹುದು. ನಮ್ಮ ಸಲಹೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಇದೆ.